ಎಚ್.ಡಿ. ರೇವಣ್ಣ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ರೇವಣ್ಣ ವಿರುದ್ಧ ಅಪಹರಣ ಪ್ರಕರಣದಲ್ಲಿ ಈಗ ಎಫ್ಐಆರ್ ಆಗಿದೆ. ಮತ್ತೊಂದು ಪ್ರಕರಣ ಇದೆ. ಅಪಹರಿಸಿದ್ದಾರೆ, ಅಪಹರಣದ ಆರೋಪ ಅಂತ ಹೇಳಿ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಮೈಸೂರು ಜಿಲ್ಲೆ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈ ರೀತಿ ದೂರು ದಾಖಲಾಗಿರೋದು. ಸಂತ್ರಸ್ತೆಯ ಮಗ ದೂರು ಕೊಟ್ಟಿದ್ದಾರೆ. ಕೆಆರ್ ನಗರದ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ಆಗಿದೆ. ತನ್ನ ತಾಯಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ ಮಗ. ಸಂತ್ರಸ್ತೆಯ ಮಗನ ದೂರಿನ ಆಧಾರದಲ್ಲಿ ಈಗ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ. ಆ ಮೂಲಕ ಹಾಸನ ಈ ಹೊಳೆನರಸೀಪುರ ಅಲ್ಲಿ ದಾಖಲಾಗಿರುವಂತಹ ಪ್ರಕರಣದ ನಂತರ ಮೈಸೂರು ಜಿಲ್ಲೆಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಈಗ ಮತ್ತೊಂದು ಪ್ರಕರಣ ದಾಖಲಾಗಿದೆ. ತಾಯಿ ಅಪಹರಣ ಆಗಿದ್ದಾರೆ ಅಂತ ಹೇಳಿ ರೇವಣ್ಣ ಅವರ ವಿರುದ್ಧ ಸಂತ್ರಸ್ತೆಯ ಮಗ ಮತ್ತೊಂದು ದೂರನ್ನ ದಾಖಲಿಸಿದ್ದಾರೆ. ಈ ಪ್ರಕರಣದಲ್ಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ಡೀಟೇಲ್ಸ್ ಕೊಡ್ತಾರೆ ರವಿ ಪಾಂಡೂಪುರ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರವಿ, ಹಾಸನ ಹೊಳೆನರಸೀಪುರದ ಪ್ರಕರಣ ಆಯಿತು, ಈಗ ಕೆಆರ್ ನಗರದಲ್ಲಿ ಮತ್ತೊಂದು ಅಪಹರಣದ ಪ್ರಕರಣ ದಾಖಲಾಗಿರೋದು. ಅಂದ್ರೆ ಈಗೇನು ಈ ವಿಡಿಯೋಗಳು ಹರಿದಾಡ್ತಾ ಇದೆ, ಇದಕ್ಕೇನೆ ಸಂಬಂಧಪಟ್ಟ ಹಾಗ ಅಥವಾ ಇದು ಪ್ರತ್ಯೇಕವಾಗಿ ಬೇರೆಯದ್ದೇ ಪ್ರಕರಣನ? ಕೆಆರ್ ನಗರದಲ್ಲಿ ದಾಖಲಾಗಿರೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಗೊತ್ತಾಗ್ತಾ ಇದೆ ರವಿ? ವಿಜಯ್, ಎಸ್ಐಟಿ ಅಧಿಕಾರಿಗಳು ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕಿನಲ್ಲಿರುವಂತಹ ಹಲವರನ್ನ ಸತತವಾಗಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದರ ಒಂದು ಭಾಗವಾಗಿ ಸದ್ಯ ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಅದು ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಅವರ ವಿರುದ್ಧ. ಎಚ್.ಡಿ. ರೇವಣ್ಣ ಅವರು ತನ್ನ ತಾಯಿಯನ್ನ ಅಪಹರಿಸಿದ್ದಾರೆ ಅಂತೇಳಿ ವ್ಯಕ್ತಿಯೊಬ್ಬ ದೂರನ್ನ ದಾಖಲಿಸಿದ್ದಾನೆ. ನಿನ್ನೆ ತಡರಾತ್ರಿವರೆಗೂ ಕೂಡ ಠಾಣೆಯಲ್ಲಿ ಒಂದಷ್ಟು ಹೈಡ್ರಾಮಾಗಳು ನಡೆದಿವೆ. ಸುಮಾರು 8 ಗಂಟೆಯಿಂದ ಆರಂಭವಾಗಿ ರಾತ್ರಿ 12 ಗಂಟೆವರೆಗೂ ಕೂಡ ಸಾಕಷ್ಟು ಡ್ರ್ಯಾಗ್ ಮಾಡುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅಂತಿಮವಾಗಿ ಅಧಿಕಾರಿಗಳು ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ. ಕೆಆರ್ ನಗರ ತಾಲೂಕಿನ ಸಾಲಿಗ್ರಾಮ ಎಚ್.ಡಿ. ರೇವಣ್ಣ ಅವರ ಪತ್ನಿ ಭವಾನಿ ರೇವಣ್ಣ ಅವರ ಊರು. ಹಾಗಾಗಿ ಆ ಭಾಗದಲ್ಲಿ ಇರುವಂತಹ ಹಲವರನ್ನ ಕೆಲಸಕ್ಕೆ ತೆಗೆದುಕೊಂಡಿದ್ದಾರೆ. ಕೆಆರ್ ನಗರದ ಬಹುತೇಕ ಮಂದಿ ಹಾಸನದಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರ ಕುಟುಂಬದವರಿಗೆ ಅಂದ್ರೆ ಕೆಆರ್ ನಗರದಲ್ಲಿರುವಂತಹ ಸಂಬಂಧಿಕರ ಕುಟುಂಬದವರಿಗೆ ಹಾಸನ ಸೇರಿದಂತೆ ಬೆಂಗಳೂರು, ಮೈಸೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಉದ್ಯೋಗವನ್ನ ರೇವಣ್ಣ ಅವರ ಕುಟುಂಬದವರು ಕೊಡಿಸುವಂತಹ ಕೆಲಸಕ್ಕೆ ಮುಂದಾಗಿದ್ದಾರೆ. ಅದರ ಒಂದು ಅಂದ್ರೆ ಕುಟುಂಬದವರು ಸದ್ಯ ನಿನ್ನೆ ರಾತ್ರಿ ದೂರನ್ನ ದಾಖಲಿಸಿದರು. ವ್ಯಕ್ತಿಯೊಬ್ಬ ತನ್ನ ತಾಯಿ ನಾಪತ್ತೆ ಆಗಿದ್ದಾರೆ ಅಂತ ದೂರನ್ನ ದಾಖಲಿಸಿದ್ದಾರೆ. ಈ ನಾಪತ್ತೆ ದೂರು ದಾಖಲಾದ ಬಳಿಕ ಅಂದ್ರೆ ಯಾವಾಗ ದಾಖಲಾದ್ರು ಅನ್ನೋದನ್ನು ಕೂಡ ಇನ್ನೂ ಸ್ಪಷ್ಟವಾಗಿ ಅಧಿಕಾರಿಗಳು ತಿಳಿಸುವಂತ ಕೆಲಸಕ್ಕೆ ಆಗಿಲ್ಲ. ಸದ್ಯ ಎಚ್.ಡಿ. ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣ ಬೆಳಕಿಗೆ ಬಂದ ಬಳಿಕ ಆ ತಾಯಿ ನಾಪತ್ತೆಯಾಗಿದ್ದಾರಾ ಅಥವಾ ಹಲವು ತಿಂಗಳಿಂದ ನಾಪತ್ತೆಯಾಗಿದ್ದಾರಾ, ಈ ವಿಚಾರವೂ ಕೂಡ ಅಸ್ಪಷ್ಟವಾಗಿದೆ. ಅಧಿಕಾರಿಗಳು ಅದನ್ನು ಸ್ಪಷ್ಟಪಡಿಸಬೇಕಾಗಿದೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ಬೆಂಗಳೂರಿನಲ್ಲಿ ಅಧಿಕಾರಿಗಳು ಈ ವಿಚಾರವನ್ನ ಮಾಧ್ಯಮ ಗೋಷ್ಠಿಯಲ್ಲಿ ತಿಳಿಸ್ತಾರೆ ಅನ್ನೋ ಮಾತು ಸದ್ಯಕ್ಕೆ ಈಗ ಕೇಳಿ ಬರ್ತಿದೆ. ಆದ್ರೆ ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಮಾತ್ರ ದೂರು ದಾಖಲಾಗಿದೆ. ವಿಜಯ್, ಓಕೆ, ಥ್ಯಾಂಕ್ ಯು ರವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.